ನಮಸ್ಕಾರ. ನನ್ನ ಹಾಡು ನನ್ನ ರಾಗ ಈ ಮಾಲಿಕೆಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಶುದ್ಧ ಧನ್ಯಾಸಿ ರಾಗದ ಆಧಾರದಲ್ಲಿ ಒಂದು ಕನ್ನಡ ಗೀತೆಯನ್ನು ನಾನು ಸಂಯೋಜನೆ ಮಾಡಿದ್ದೇನೆ. ಸಾವಿರದ 1988ನೇ ಇಸ್ವಿ ಇದೇ ಮೇ ತಿಂಗಳು 29ನೇ ತಾರೀಕು ನನ್ನ ಜೀವನದ ಗತಿಯನ್ನೇ ಬದಲಾವಣೆ ಮಾಡಿದಂತಹ ಒಂದು ಕನ್ನಡ ಗೀತೆಯನ್ನು ನಾನು ಆಗಲೇ ಹೇಳಿದಾಗೆ ಶುದ್ಧ ಧನ್ಯಾಸಿ ರಾಗದ ಆಧಾರದಲ್ಲಿ ರಚನೆ ಮಾಡಿದೆ. ಈ ಗೀತೆಯ ರಚನೆಗೆ ನನ್ನಲ್ಲಿ ಆ ಕನ್ನಡ ಶಕ್ತಿಯನ್ನು ತುಂಬಿದವರು ಹಿರಿಯ ಸಂಶೋಧಕರು, ಬರಹಗಾರರು, ಕನ್ನಡ ನಾಡು ನುಡಿಗೆ ತಮ್ಮ ಜೀವನದ ಸರ್ವಸ್ವವನ್ನು ಕೂಡ ಮುಡುಪಾಗಿ ಇಟ್ಟಂಥವರು, ಕನ್ನಡ ಶಕ್ತಿ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರೂ ಆಗಿದ್ದಂತಹ ಸನ್ಮಾನ್ಯ ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು. ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನೋ ಒಂದು ಕನ್ನಡದ ದೀಕ್ಷಾ ಮಂತ್ರವನ್ನು ನನಗೆ ಅವರು ಉಪದೇಶ ನೀಡಿ ನನ್ನಲ್ಲಿ ಉತ್ಸಾಹ ತುಂಬಿ ರಾಜ್ಯ ಮಟ್ಟದಲ್ಲಿ ಕನ್ನಡ ಶಕ್ತಿ ಕೇಂದ್ರದ ಉದ್ಘಾಟನೆ ಆಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಇದು ನೀವು ಉದ್ಘಾಟನಾ ಗೀತೆಯಾಗಿ ಈ ಒಂದು ಕನ್ನಡ, ಕನ್ನಡಿಗ, ಕರ್ನಾಟಕ ಈ ಅನುಸಂಧಾನದ ಒಂದು ಗೀತೆಯನ್ನು ರಚನೆ ಮಾಡಿ ಯುವಕ ಯುವತಿಯರಿಗೆ ತರಬೇತಿ ನೀಡಿ ಹಾಡಿಸಬೇಕು ಅಂತ ಹೇಳಿ ನನಗೆ ಆ ಒಂದು ಉತ್ಸಾಹವನ್ನು ತುಂಬಿದರು. ರಾಜ್ಯದ ಮಟ್ಟದಲ್ಲಿ ಆ ಗೀತೆ ಉದ್ಘಾಟನಾ ಗೀತೆಯಾಗಿ ಆ ದಿನ ಮೊಳಗಿತು. 1985ರಲ್ಲಿ ನಾನು ಕುಂದಣ ಮುದ್ರಣ ಮತ್ತು ಕುಂದಣ ಕೇಂದ್ರ ಅಂತ ಹೇಳಿ ಒಂದು ಸೋಷಿಯೋ ಕಲ್ಚರಲ್ ಎಜುಕೇಷನಲ್ ಟ್ರಸ್ಟ್, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೆ. ಆಗ ಕುಂದಣ ಕೇಂದ್ರ ಕೇವಲ ಸಾಮಾಜಿಕ ಚಟುವಟಿಕೆಗಳಿಗೆ ಸೀಮಿತವಾಗಿತ್ತು. ಯಾವಾಗ ಈ ಕನ್ನಡ ಶಕ್ತಿ ಕೇಂದ್ರಕ್ಕಾಗಿ ಹಾಡನ್ನು ಬರೆದೆ ನಾನು, ಎಲ್ಲ ಯುವಕ ಯುವತಿಯರಿಗೂ ಹೊಸ ಉತ್ಸಾಹ ಬಂತು. ಅವರು ನನ್ನನ್ನು ರಿಕ್ವೆಸ್ಟ್ ಮಾಡಿದ್ರು, ಸರ್ ದಯವಿಟ್ಟು ಈ ಸಂಸ್ಥೆಯನ್ನು ಮುಂದುವರಿಸಿ ಸುಗಮ ಸಂಗೀತ ತರಬೇತಿ ಕೇಂದ್ರವನ್ನಾಗಿ ನೀವು ಮುಂದೆ ನಡೆಸ್ಕೊಂಡು ಹೋಗಬೇಕು. ಈ ಕುಂದಣ ಕೇಂದ್ರದ ಈ ಸಾಂಸ್ಕೃತಿಕ ವಿಭಾಗ ಹೀಗೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಅನೇಕ ಯುವಕ ಯುವತಿಯರು ಮತ್ತು ಅನೇಕ ಹಿರಿಯರು ಮಕ್ಕಳು ಕೂಡ ನನ್ನ ಜೊತೆ ಬಂದರು. ಹಾಗಾಗಿ ನನ್ನ ಜೀವನದ ಗತಿಯನ್ನೇ ಇದು ಬದಲಾವಣೆ ಮಾಡಿದಂಥ ಗೀತೆ ಇದು. ಇದಕ್ಕೆ ಇಷ್ಟೆಲ್ಲ ಘಟನೆಗಳಿಗೆ ಕಾರಣರಾದಂಥವರು ಮತ್ತೊಬ್ಬ ಮಹನೀಯರು, ಅವರು ನನ್ನ ಆತ್ಮೀಯ ಸ್ನೇಹಿತರು ಎನ್ ಶಿವರುದ್ರಯ್ಯನವರು. ಅವರು ತುಮಕೂರು ಸಿದ್ಧಗಂಗಾ ವಿಜ್ಞಾನ ಮಹಿಳಾ ಕಾಲೇಜಿನ ಕನ್ನಡ ಉಪನ್ಯಾಸಕರಾಗಿದ್ದಂಥವರು. ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವರು ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರಿಗೆ ಪರಿಚಯ ಮಾಡಿಕೊಡದೆ ಹೋಗಿದ್ದಿದ್ರೆ, ನನ್ನನ್ನು ಇವರು ಕವಿಗಾಯಕರು ಅಂತ ಹೇಳಿ ಪರಿಚಯ ಮಾಡದೆ ಹೋಗಿದ್ದಿದ್ರೆ ಬಹುಶಃ ಈ ಕನ್ನಡ ಗೀತೆಯ ರಚನೆ ಆಗ್ತಾ ಇರಲಿಲ್ಲ. ಕುಂದಣ ಕೇಂದ್ರದ ಸಾಂಸ್ಕೃತಿಕ ವಿಭಾಗ ಆಗ್ತಾ ಇರಲಿಲ್ಲ.
ಇದಕ್ಕೆ ನೇರ ಕಾರಣಕರ್ತರು ಸನ್ಮಾನ್ಯ ಎನ್ ಶಿವರುದ್ರಯ್ಯನವರನ್ನು ನಾನು ಇವತ್ತು ಸ್ಮರಿಸ್ತೇನೆ. ಅಷ್ಟೇ ಅಲ್ಲ, ತುಮಕೂರು ಜಿಲ್ಲಾ ಪತ್ರಿಕಾರಂಗದ ಭೀಷ್ಮ ಅಂಥೇಳಿ ಪ್ರಸಿದ್ಧರಾಗಿದ್ದಂತಹ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ವಿಜಯವಾಣಿ ತುಮಕೂರು ಜಿಲ್ಲಾ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕರಾಗಿದ್ದಂತಹ ಸನ್ಮಾನ್ಯ ದಿವಂಗತ HR ಗುಂಡೂರಾಯರು, ಮತ್ತೊಬ್ಬರು ಕನ್ನಡ ಉಪನ್ಯಾಸಕರು, ಅವರು ಕೂಡ ಸಿದ್ಧಗಂಗಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದಂಥವರು M ಪ್ರಸನ್ನಕುಮಾರ್ ಅವರು, ಹಾಗೂ ನನ್ನನ್ನು ಈ ಕನ್ನಡ ಶಕ್ತಿ ಕೇಂದ್ರದ ತ್ರಿಸದಸ್ಯ ಸಮಿತಿಯನ್ನಾಗಿ ನಮ್ಮನ್ನು ನೇಮಕ ಮಾಡಿದರು. ಸಮಿತಿಯಲ್ಲಿ ಪ್ರಸಿದ್ಧ ಚಲನಚಿತ್ರ ನಟರಾಗಿದ್ದಂತಹ ಸನ್ಮಾನ್ಯ ಅಶೋಕ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು ಆಗ. ಹೀಗೆ ಈ ಕನ್ನಡ ಗೀತೆಯ ಹಿಂದೆ ಒಂದು ರೋಚಕ ಕಥೆ ಇದೆ. ಇದು ಬಹಳ ವರ್ಷಗಳಿಂದ ನನ್ನ ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು. ಈ ಗೀತೆಯ ಒಂದು ಐತಿಹ್ಯವನ್ನು, ಒಂದು ಹಿನ್ನೆಲೆಯನ್ನು, ಯಾಕೆ ಈ ಗೀತೆ ಹುಟ್ಟಿತು, ಹೇಗೆ ಇದು ವಿಕಾಸವಾಯಿತು, ಇದೆಲ್ಲ ಹೇಳಬೇಕು ಅಂತ ನನಗೆ ಬಹಳ ದಿವಸದಿಂದ ಮನಸ್ಸಲ್ಲಿತ್ತು. ಇವತ್ತು ತಮ್ಮೊಂದಿಗೆ ಇದನ್ನು ಹಂಚಿಕೊಂಡಿದ್ದೇನೆ. ಈಗ ಆ ಕನ್ನಡ ಗೀತೆಯನ್ನು ಕೇಳೋಣ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ, ಕನ್ನಡ ಕನ್ನಡಿಗ ಕರ್ನಾಟಕ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಲಾ 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 ಲಾ. ಆ ಇಂದ ಅಮ್ಮ ಹವದು ಸವಿದಂತೆ ರಸಿಕ ಜೇನ, ಕಾಖ ವ್ಯಂಜನ ಸಹಳ ವ್ಯೂಹದ ಸೈನ್ಯ ಸಬಲಾಮರ. ಇಂದ ಅಮ್ಮ ಹವದು ಸವಿದಂತೆ ರಸಿಕ ಜೇನ, ಕಾಖ ವ್ಯಂಜನ ಸಹಳ ವ್ಯೂಹದ ಸೈನ್ಯ ಸಬಲಾಮರ. ಹಳೆ ನಡುಗನ್ನಡ ಹೊಸತು ಎಂದು ಬೆದಕಿದಷ್ಟು ಬಹಳ, ಹಳೆ ನಡುಗನ್ನಡ ಹೊಸತು ಎಂದು ಬೆದಕಿದಷ್ಟು ಬಹಳ. ಪುಟಗಟ್ಟಳೆ ಮುತ್ತೆಣಿಸುವ ಜಾಣನ ನುಡಿಯೇ ಕನ್ನಡ, ಪುಟಗಟ್ಟಳೆ ಮುತ್ತೆಣಿಸುವ ಜಾಣನ ನುಡಿಯೇ ಕನ್ನಡ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ, ಕನ್ನಡ ಕನ್ನಡಿಗ ಕರ್ನಾಟಕ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಕನ್ನಡ ಜನಮನ ಸ್ಪಂದನದರಿವಿಗೆ ಕವಿರಾಜ ಮಾರ್ಗವೇ ದರ್ಪಣ, ಗದ್ಯ ಗತ್ತಿನ ಒಡ್ಡಾರಾಧನ ಪಂಪ ಪ್ರೌಢಿಮೆಗೆ ನಿದರ್ಶನ. ಕನ್ನಡ ಜನಮನ ಸ್ಪಂದನದರಿವಿಗೆ ಕವಿರಾಜ ಮಾರ್ಗವೇ ದರ್ಪಣ, ಗದ್ಯ ಗತ್ತಿನ ಒಡ್ಡಾರಾಧನ ಪಂಪ ಪ್ರೌಢಿಮೆಗೆ ನಿದರ್ಶನ. ಪೊನ್ನರನ್ನ ನಾಗವರ್ಮ ಬಸವಯುಗವದು ಸಂಭ್ರಮ, ಪೊನ್ನರನ್ನ ನಾಗವರ್ಮ ಬಸವಯುಗವದು ಸಂಭ್ರಮ. ದಾಸವಾಂಗ್ಮಯವು ಕನ್ನಡ ಚೇತನ, ಕನ್ನಡಿಗ
ಧನ್ಯ. ದಾಸವಾಂಗ್ಮಯವು ಕನ್ನಡ ಚೇತನ ಕನ್ನಡಿಗ ಧನ್ಯ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಕನ್ನಡ ಕನ್ನಡಿಗ ಕರ್ನಾಟಕ. ಆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಕಸ್ತೂರಿ ಕನ್ನಡ. ಕಸ್ತೂರಿ ಕನ್ನಡ. ಧನ್ಯವಾದಗಳು.